ಬಲಗಡೆ ಇಟ್ಟಿರ್ತಕ್ಕಂಥದ್ದು ಕೂಡ ನಂದಿ ಶಿವನ ಎದುರುಗಡೆಗೆ, ಶಿವಲಿಂಗದ ಎದುರುಗಡೆಗೆ ಇದ್ದದ್ದನ್ನು ಬೇಕಾದಷ್ಟು ಉದಾಹರಣೆಗಳು ನನ್ನ ಪುಸ್ತಕದಲ್ಲಿ ಇದೆ. ಆದ್ದರಿಂದ ಬಲಗಡೆ ಕಾಲು ಊರಿದ ಕ್ಷಣಕ್ಕೆ ಅದು ಸಮಾಧಿ ಸ್ಥಳ ಅಂತ ಹೇಳ್ಕೊಂಡು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ ಅಂದರೆ ಅದು ನನಗೆ ವಿರೋಧ ಇದೆ. ನನ್ನ ಮಟ್ಟಿಗೆ ಅವರು ಬೇಕಾದರೆ ಏನಾದರೂ ಹೇಳ್ಕೊಳ್ಳಿ, ಆಯಿತಾ, ಇದು ಸಮಾಧಿ ಸ್ಥಳ ಅಲ್ಲ ಅಂತ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ಗಣಗಳಿದ್ದಾರೆ, ಯಾರು ಶಿವನ ಗಣಗಳಿವರಲ್ಲ. ಇದಿಲ್ಲಿರ್ತಕ್ಕಂಥದ್ದು ನೋಡಿ, ರುದ್ರನಿಗೆ ಕೊಡ್ತಕ್ಕಂಥ ಎಲ್ಲ ಇವುಗಳನ್ನು ಇಲ್ಲಿ ನಂದಿಗೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬರ್ತಕ್ಕಂಥದ್ದು ಡಮರು, ತ್ರಿಶೂಲ, ಆಮೇಲೆ ಎಡಗೈಯಲ್ಲಿ ಗದೆ, ಇದು ವರದ ಹಸ್ತ, ಇದೆಲ್ಲ ನೋಡಿ ಎರಡು ಕಡೆಗೆ ಉಂಟು. ಓಕೆನಾ? ಇದು ಅಗತ್ಯವಾ ಸಮಾಧಿಗಲ್ಲಿಗೆ, ಸಮಾಧಿ ಸ್ಥಳಕ್ಕೆ? ಆಮೇಲೆ ಇಲ್ಲೇ ನೋಡಿ, ಇಲ್ಲಿ ನೋಡಿ, ಇದು ಕೂಡ ಭುವನೇಶ್ವರಿ ಅಂತ ನಾವು ಹೇಳ್ತೀವಿ. ಭುವನೇಶ್ವರಿ, ಈ ಭುವನೇಶ್ವರಿ ಅಗತ್ಯ ಇತ್ತ? ನೋಡಿ ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ದೇವಸ್ಥಾನದಲ್ಲಿ ಏನಿರಬೇಕೋ ಆ ದೇವಸ್ಥಾನದಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿದೆ. ಹಾಗಾದರೆ ಸಮಾಧಿ ಸ್ಥಳಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ರೂಪ ಇಲ್ವೇ? ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ರೂಪ ಕೊಡಬೇಕಲ್ವೇ? ಯಾಕೆ ಇದನ್ನು ದೇವಸ್ಥಾನವನ್ನಾಗೇ ಮಾಡಬೇಕಾಗಿತ್ತು? ನೋಡಿ ಇದೇನಿದು ನಂದಿ. ಇದು ಯಾಕೆ ಇಡಬೇಕು ಎಲ್ಲ? ಪಿ ಶಂಕರನಾರಾಯಣರವರು ಹೇಳಿದರು, ಇದು ಚೆನ್ನಮ್ಮಾಜಿಯು ಔರಂಗಜೇಬನೊಟ್ಟಿಗೆ ಹೋರಾಡಿ ಗೆದ್ದಳಲ್ಲ, ಅದರ ವಿಜಯ ಸಂಕೇತವಾಗಿ ಇದನ್ನು ಸ್ಥಾಪನೆ ಮಾಡಿದರು ಅಂತ. ಇದು ವಿಜಯದ ಸಂಕೇತ. 1672-73 ಸಾಲಿನಲ್ಲಿ ಅವರು ಔರಂಗಜೇಬನೊಟ್ಟಿಗೆ ರಾಜಾರಾಮನಿಗೆ ಆಶ್ರಯ ಕೊಟ್ಟಾಗ, ರಾಜಾರಾಮನಿಗೆ ಆಶ್ರಯ ಕೊಟ್ಟ ಮೇಲೆ ಅವರು ಬಂದು ಅಟ್ಯಾಕ್ ಮಾಡಿದಾರಲ್ಲ, ಅಜಮತಾರನ ಸೈನ್ಯ ಯಾವಾಗ ಇಲ್ಲಿಗೆ ಬಂದು ಆಕ್ರಮಣ ಮಾಡಿತಲ್ಲ, ಅವರನ್ನು ಸೋಲಿಸಿ ಓಡಿಸಿದಳಲ್ಲ, ಅದರ ವಿಜಯದ ಸಂಕೇತವಾಗಿ, ಯಾವಾಗಲೂ ವಿಜಯ ಸಂಕೇತವಾಗಿ ಹಿಂದೆ ಇವರು ಅರಸರು ಮಾಡ್ತಾ ಇದ್ರು. ಹಾನಗಲ್ನಲ್ಲಿ ಕೂಡ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಈ ಕಡೆ ಈ ನೀಲೇಶ್ವರ, ಆ ಕಡೆಗೂ ಕೂಡ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ವಿಜಯ ಆದಾಗ ಏನೋ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವಂಥದ್ದು. ಹಾಗೆ ಇದು ವಿಜಯ ಸ್ತಂಭ, ಆ ವಿಜಯದ ಸಂಕೇತವಾಗಿ ಇದು ಸುಂದರವಾಗಿ ನಿರೂಪಣೆ ಮಾಡಿದರು, ಸುಂದರವಾಗಿ ಇದನ್ನು ಕಟ್ಟಿಸಿದರು.